ವಿದ್ಯಾರ್ಥಿಯೋರ್ವನ ತಲೆ ಕೂದಲನ್ನ ಕತ್ತರಿಸಿ ಶಾಲಾ ಆಡಳಿತ ಮಂಡಳಿ ಅಪಮಾನ ಮಾಡಿರುವ ಘಟನೆ ರಾಯಚೂರು ಜಿಲ್ಲೆ ಸಿಂದಗನೂರು ನಗರದಲ್ಲಿ ಬೆಳಕಿಗೆ ಬಂದಿದೆ. ಈ ರೀತಿ ಅನುಚಿತ ವರ್ತನೆ ತೋರಿದ ಶಾಲಾ ಶಿಕ್ಷಕಿ ಹಾಗೂ ಫಾದರ್ ವಿರುದ್ಧ ಪೋಷಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹೋಲಿ ಫ್ಯಾಮಿಲಿ ಶಾಲೆಯಲ್ಲಿ ಈ ಘಟನೆ ನಡೆದಿದ್ದು 5ನೇ ತರಗತಿ ವಿದ್ಯಾರ್ಥಿ ಮೊಹಮ್ಮದ್ ತಾಹೀರ್ ಅವಮಾನಕ್ಕೊಳಗಾದಂತಹ ವಿದ್ಯಾರ್ಥಿಯಾಗಿದ್ದಾನೆ. ಕೂದಲು ಉದ್ದ ಬಿಟ್ಟಿದ್ದಕ್ಕೆ ಶಾಲೆಯಲ್ಲಿ ಸಿಬ್ಬಂದಿ ಅರೆಬರೆ ಕಟಿಂಗ್ ಮಾಡಿ ಅಪಮಾನ ಮಾಡಲಾಗಿದೆ. ಪೋಷಕರು ವಿಚಾರಿಸಲು ಹೋದರೆ ಫಾದರ್ ಅನುಚಿತ ರೀತಿಯಾಗಿ ವರ್ತಿಸಿ ಬೇಜವಾಬ್ದಾರಿಯನ್ನ ಮೆರೆದಿದ್ದಾನೆ. ಇನ್ನು ಘಟನೆಗೆ ವಿದ್ಯಾರ್ಥಿ ತಂದೆ ಮೊಹಮ್ಮದ್ ಮುಸ್ತಫಾ ಅಸಮಾಧಾನ ಹೊರಹಾಕಿದ್ದಾರೆ. ಪೊಲೀಸರಿಗೆ ದೂರು ನೀಡಿ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಇನ್ಫಾರ್ಮ್ ಮಾಡಿಲ್ರಿ, ನಮ್ಮ ಹುಡುಗ ಇನ್ಫಾರ್ಮ್ ಮಾಡ್ಯಾರ ಬರ್ಬೇಕಂದ್ರೆ ನಿನ್ನೆ ನಮ್ಮ ನಾನಿ ಅವ್ರದ್ದು ಡೆತ್ ಆಗಿತ್ತು. ಆ ಪ್ರೆಸರ್ ಅಲ್ಲಿ ನಾವು ಅಲ್ಲಿ ಇದ್ದೀವಿ. ನಿನ್ನೆ ಮಧ್ಯಾಹ್ನ ಎಲ್ಲಿ ಫೋನ್ ಮಾಡಿದ ಬರ್ಬೇಕನ್ನೋದ್ರೊಳಗೆ ಅಲ್ಲೇ 4 ಗಂಟೆ ಆಯ್ತು. ನಾನು ಬಂದು ಅಷ್ಟಾದ್ರೆ ಹೇಳಿ ಅಲ್ಲಿ ನಮ್ಮ ತಮ್ಮ ಇದ್ದಾನೆ ಇಲ್ಲಿ ತೋರಿಸಿ ಹೋಗಿ ನಾನು ಅಕ್ಬರ್ ಅಂತೇಳಿ ಅವ್ನ ಮಕ್ಕಳನ್ನ ಇಲ್ಲೇ ಓದ್ತಾರ. ನೋಡಪ್ಪ ಈ ತರ ಓಮ್ ನಡಿ ಭಯ ಮಾತಾಡಂಬಂದ ಬ್ಯಾಡ ಇವಾಗ ಟೈಮ್ ಆಗಿತ್ತು ಅಂದ ಅಲ್ಲಿ ಬೇರೆಯವ್ರ ಕಸ್ಟಮರ್ ಕುಂತ ನಾನು ಹೋಗೋದೈತಿ ನಾಳೆ ಮಾತಾಡೋಣ ಬೆಳಿಗ್ಗೆ ಅಂತೇಳಿ ಬಂದು ಇವಾಗ ಎಲ್ಲರಿಗೆ ನಾವೇ ಬೇರೆ ಯಾರಿಲ್ಲ, ನಾವೇ ಮನೆಯವರು ಇದ್ದೀವಿ, ಅಣ್ಣ ತಮ್ಮರು ಎಲ್ಲರೂ.